ಫಸ್ಟ್ ಸ್ಟವ್ ಆನ್ ಮಾಡು. ನೀನು ಆನ್ ಮಾಡ್ಬಾವ ಮಾತಾಡೋದು ಅಲ್ಲಿ ಹೆದರಿಕೆ ಹಾಕ ಪಾಸ್ ಮಾಡು. ಸೊ ಇದು ಪಾಚು. ಹಾಂ ನೀರು ಹಾಕ್ಬೇಕು. ಫುಲ್ ಆಗಲಿ ಫುಲ್ ಹಾಕಿ ಬಟ್ ಟೇಸ್ಟ್ ಹಾಕಿಲ್ಲ. ಹಾಂ ಇತ್ತರಿ ಅಮ್ಮ ಮಸಾಲೆ ಪ್ಯಾಕೆಟ್ ಐತೆ ನೋಡು. ಹಾಗೆ ಹಾಂ ಹಾಕಿ ಗಟ್ಟಿಗೆ ಹಿಡ್ಕೋ ಇದನ್ನ ಪ್ಯಾಕೆಟ್. ಈಟ್ ಆಯ್ತದ ಬಟ್ ಬಾಯ್ಲ್ ಆಗಿ ದೊಡ್ಡದಾಗತ್ತೆ. ಸೊ ಎಡಿಟ್ ಮಾಡಂಗಿಲ್ಲ ಇದನ್ನ, ಹಾಗೆ ಆಗ್ತೇನೆ ಇದನ್ನ. ಆಗ ಇನ್ನೊಂದು ಪ್ಯಾಕೆಟ್ ಇದು ಹೆಂಗೆ ಟೇಸ್ಟ್ ಇರುತ್ತೆ ಸ್ಮೆಲ್ ಮೇಲೆ ಗೊತ್ತಾಗುತ್ತಲ್ಲ, ಅದು ಏನದು ಮ್ಯಾಗಿ ಟೇಸ್ಟ್ ಬರುತ್ತೆ. ಇದು ಮಂಚೂರಿಯನ್ ಟೇಸ್ಟ್ ಬರುತ್ತಾ ಅಂತ ಚೆಕ್ ಮಾಡ್ತಾ ಇದ್ದೀವಿ, ನೋಡೋಣ. ಶಿಂಗ್ಸ್ ಇಲ್ಲ ಅದು ಹೊಡಿತು. ನೀವು ಹೊಡೆದು ಹಾಕಿದ್ರೆ ಹಿಂಗೆ ಎಳಿ ಬರಂಗಿಲ್ಲ, ಕಟ್ ಆಗ್ತಾವೆ. ಇಲ್ಲ ಜೋರದ ಬರ್ತದೆ ಮಜಾ. ಅದೊಂಚೂರು ಏನದು ಸಣ್ಣ ತಿನ್ನೋದು 5 ನಿಮಿಷ ಮುಗಿಸೋದು. ಒಂಚೂರು ಬಾಯ್ಲ್ ಆಗಿ ಎಲ್ಲ ಬಿಟ್ಕೊಳ್ಳಿ ಹೇಳಿ, ಆಮೇಲೆ ಇವು ಹಾಕಿ ಆಯ್ತು. ಮೇಡಮ್ ಇವಾಗ ನಾನೇ ಇದರಲ್ಲಿ ಒಂದು ಬೆಸ್ಟ್ ಕುಕ್ ನಮ್ಮಿಬ್ಬರಲ್ಲಿ. ಆಕ್ಚುಲ್ ಪಾಸ್ತಾ ಮಾಡಿದ್ರೆ ಮಸ್ತ್ ಇರ್ತದೆ. ಇದು ಆಕ್ಚುಲ್ ಪಾಸ್ತಾ ಅಲ್ಲ, ಇಟ್ಸ್ ಮ್ಯಾಗಿ ಪಾಸ್ತಾ. ಈ ಥರ ಇರೋಲ್ಲ. ನನ್ನ ಫ್ರೆಂಡ್ಸ್ ಅಂತೂ ಸೂಪರಾಗಿ ಮಾಡ್ತಾರೆ ಪಾಸ್ತಾ ಎಲ್ಲರೂ. ಉಪ್ಪಿಟ್ಟ ಲೈಕ್ ಬಿಡಲ್ಲ ಬಿಟ್ಕೊತ ಬಿಡ್ತಾನ. ನಮ್ಮ ಅಣ್ಣನಿಗೆ ಅಡುಗೆ ಮನೇಲಿ ನಿಂತ್ಕೊಳ್ಳೋಕ್ಕೆ ಶಕೆ ಪ್ಯಾನ್ ಹಚ್ಕೊಂಡ್ರಿ, ಟೇಬಲ್ ಪ್ಯಾನ್ ನಮಗಷ್ಟ ಬರುವಂಗೆ. ಸೊ ಈಗ ಅದೆಲ್ಲ ಬಿಟ್ಕೊಂಡೈತಿಲ್ಲ, ಈಗ ಇದನ್ನ ಹಾಕಬೇಕು ಮಸಾಲ. ಆ್ಯಡ್ ದಿಸ್ ಮಸಾಲ, ಅದನ್ನಲ್ಲಿಡು. ಇದನ್ನ ಹಾಕು. ಒಂಚೂರು ಕೆಳಗೆ. ಹಾಂ ಸ್ಮೆಲ್ ಒಂಚೂರು ಹಂಗೆ ಬರ್ತದೆ. ವೆರಿ ಅನ್ಹೆಲ್ದಿ. ಆಮೇಲೆ ಈ ವಿಡಿಯೋಸ್ ನೋಡಿ ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡೋದಲ್ಲ. ದಿಸ್ ಇಸ್ ಜಸ್ಟ್ ಫಾರ್ ಲರ್ನಿಂಗ್ ಪರ್ಪಸ್, ಎಂಟರ್ಟೈನ್ಮೆಂಟ್ ಪರ್ಪಸ್. ನಮ್ಮನ್ನು ನೋಡಿ ಯಾರು ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಸುಡ್ತದ ಇಲ್ಲಿ ಮಟ್ಟ ಕೈ. ಪರವಾಗಿಲ್ಲ, ಎರಡು ಒಟ್ಟಿಗೆ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ದೀವಿ. ಇದು ಸಿಬ್ಲಿಂಗ್ ಕುಕ್ಸ್ ಅಂತ ಮತ್ತೊಂದಷ್ಟು ಎಪಿಸೋಡ್ಗಳು ಬೇಕಾದ್ರೆ, ಹೊಸ ಹೊಸ ಒಂದು ವೆರೈಟಿ ಡಿಶ್ಗಳು ಬೇಕಾದ್ರೆ ಮಾಡ್ಬೇಡ್ರಿ. ನಾಂಗ ಮಾಡೋಲ್ಲ ಕೊನೆಯಲ್ಲಿ ನಮ್ಮ ಅಡಿಗೆ ಮನೆಯೊಳಗೆ ನಿಂದ್ರೋದು ಕೈ ಸುಡ್ಕೋತ ಯಾವ ನಿಂತಾನಿಲ್ಲ. ದಯವಿಟ್ಟು DM ಮಾಡಿ, ನಾನು ಮಾಡಿಸ್ತೀನಿ ನಮ್ಮ ಅಣ್ಣನ ಕೈಯಲ್ಲಿ ನನ್ನಷ್ಟು ಅಡುಗೆ. Of course. ಆಫೀಸ್ ಅದ ನಂದು. ಏನೇನೆಲ್ಲ ತಿನ್ನೋದು, ಹೊಟ್ಟೆ ಕೆಡಿಸ್ಕೊಳ್ಳೋದು, ಅದನ್ನ ಇದನ್ನ ತರ್ಸೋದು, ತಿನ್ನೋದು, ಟ್ಯಾಬ್ಲೆಟ್ ಅದ ಯಾವ ಹಂಗೆಲ್ಲ ಮಾಡಬಾರ್ದು. ಆಕ್ಚುಲಿ ನಾವು ಪ್ರಮೋಟ್ ಮಾಡ್ತಾ ಇಲ್ಲ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನೋಡ್ತಿರ್ತಾರಪ್ಪ ವಿಡಿಯೋಸ್. ನೀ ಏನೇನಾರ ನೀ ಏನೇನಾರ ಹೇಳಿ ಇನ್ಫ್ಲುಯೆನ್ಸ್ ಮಾಡಬಾರ್ದು. ಇಲ್ಲ ಇಲ್ಲ, ಒಂಚೂರು ಕುದಿಬೇಕು. ಕನ್ಸಿಸ್ಟೆನ್ಸಿ ನೋಡಿ ಒಂಚೂರು ಹಿಂಗೆ ಮಾಡಿ ಹಿಂಗೆ ಬಿಡ. ಅದಿನ್ನ ನೀರು ಅನಿಸ್ತದಿಲ್ಲ, ಅದು ನೀರು ಅದೊಂಚೂರು ತಿಕ್ಕಾಗ್ಬೇಕು. ಅದು ಸೀರಿಯ ಮಮ್ಮಿ ಸೂಪ್ ನೀನ ಕುಡಿಬೇಕೆ? ನಮ್ಮಮ್ಮ ಟೇಸ್ಟ್ ಹೆಂಗಿದೆ ಅಂತ ಕೇಳ್ತೀವಿ.
ಇದಕ್ಕೆ ಮ್ಯಾಗಿ ಮಸಾಲ ಹಾಕ ಬೇಡ, ಗತ್ಲ ಇಡ್ಸೋದು ಬೇಡ. ಅದು ಹೆಂಗೈತೆ ಹಂಗೆ ತಿನ್ನೋದು ಅಂತಂದ್ರೆ ಫಿಕ್ಸ್ ಆಗಿದಿಲ್ಲ. ನಾ ಅದಕ್ಕೆ ಹೇಳಿದೆ ಆ್ಯಕ್ಚುಲಿ ಅದನ್ನ ಬಾಯ್ಲ್ ಮಾಡಿ ತೆಗೆದಿಟ್ಕೊಂಡು ಒಂದು ಏನದು ಒಗ್ಗರಣೆ ಸೆಪರೇಟಾಗಿ ಹಾಕಿ ಅದಕ್ಕೆ ಹಾಕಿ ಕಲಿಸಿ ಆ ಥರ ಮಾಡೋಣ ಅಂತ ಹೇಳಿ. ಅಷ್ಟೆಲ್ಲ ದೊಡ್ಡ ಲಾಂಗ್ ಪ್ರಾಸೆಸ್ಸು ಬೇಡ, ಅದ್ರಲ್ಲಿ ಹೆಂಗೆ ತೋರಿಸಿದ್ರೆ ಹಾಗೆ ಮಾಡೋಣ ಅಂತ ನಮ್ಮ ಅಣ್ಣ ಹೇಳಿದ್ದು. ಮಾಡಕ್ಕೆ ಜೀ ಹೋಗಿ ವಾಪಸ್ ಬಂದ ಅದೆಲ್ಲ ಮಾಡಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು. ಅದು ಎಷ್ಟು ರುಚಿ ತಕ್ಕಷ್ಟು ಗೊತ್ತಿಲ್ಲ ನಮಗೆ. ನನಗೂ ಮೆಜರ್ಮೆಂಟ್ ಗೊತ್ತಾಗಲ್ಲ, ಸುಮ್ಮನೆ ಒಂದು ಅಂದಾಜಲ್ಲಿ ಅಷ್ಟೇ ಅಷ್ಟೇ ಗಾಯ್ಸ್. ಸಂಡೆ ಒಂದು ಆ ಮಾಡಿ should do something ಅಲ್ಲ. You do something, why me? I don't want to do something. ಇಷ್ಟೇ, ಸಿಂಪಲ್, ವೆರಿ ಸಿಂಪಲ್. ನೀವು ಮನೆಯಲ್ಲಿ ಟಕ್ ಅಂತ ಮಾಡ್ಕೋಬಹುದು, ವೆರಿ ಕ್ವಿಕ್. ಟಕ್ ಅಂತ ಆಗಲ್ಲ, ಚಕ್. ಎಷ್ಟು ಒಂದು 5 minutes ನೀ ಅದಕ್ಕೆ ಕೈಯಾಡಿಸಿ, ಅಷ್ಟೆಲ್ಲ ಕೈಯಾಡಿಸೋ ಅವಶ್ಯಕತೆ ಇಲ್ಲ. ಅದನ್ನ ಕುದಿಯಾಕೆ ಇಟ್ಬಿಟ್ರೆ ಮುಗೀತೆ. 50 ಅಷ್ಟೇ ಗೈಸ್, ವಿಲ್ ಟರ್ನ್ ಇಟ್ ಆಫ್. ಇದನ್ನ ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡಿಬಿಟ್ಟು ಐ ವಿಲ್ ಗಿವ್ ಇಟ್ ಟು ಯು. ಅಕ್ಕಮ್ಮ ನಾನು ಕೂತಿರ್ತೀನಿ ಚೆನ್ನಾಗಿ. ಓಕೆ, ಇಷ್ಟೇ. ಟೇಸ್ಟ್ ನೋಡಿ ಹೆಂಗಿದೆ ಅಂತ ಹೇಳ್ತೀವಿ. ವೇಟ್ ಫಾರ್ ಇಟ್. ನಿನ್ ತಿಂದಾರ ನೋಡ, ತಿನ್ನಕ್ಕೆ ಮನ್ಸು ಬರ್ತಾ ಇಲ್ಲ ಗೈಸ್. ಅದ್ರಾಗ ನಚ್ಚಲ್ಲಿ ನೀವು ಮಾಡಿದ್ದು ತರಬಾರ್ದಿತ್ತು ತಂದು. ಸಾರಿ ಗೈಸ್, ಬಾಯ್.